ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಗರಂ ಆಗಿದ್ದಾರೆ. ಸಚಿವರ ನಿವಾಸ ನವೀಕರಣಕ್ಕೆ ರಾಜ್ಯಪಾಲರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಸರ್ಕಾರದ ಆಸ್ತಿಯನ್ನು ತಮ್ಮ ಸ್ವಂತ ಆಸ್ತಿಯಂತೆ ಬಳಸುತ್ತಿದ್ದಾರೆ. ತಮ್ಮ ಆಪ್ತರೇ ಈ ಕೆಲಸ ಮಾಡಿದ್ದಾರೆ. ಸಿಎಂ ಆಗಿ ಬುದ್ಧಿ ಹೇಳಬೇಕಲ್ಲವೇ ಎಂದು ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಶ್ನಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಈಶ್ವರ್ ಬಳ್ಳೆಕೆರೆ. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈಶ್ವರ್, ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರನ್ನ ಭೇಟಿ ಮಾಡಕ್ಕೆ ಹೋದಾಗ ರಾಜ್ಯಪಾಲರು ಸಿಎಂ ವಿರುದ್ಧ ಗರಂ ಆಗಿರೋ ಒಂದು ವಿಷಯ ತಿಳಿದು ಬಂದಿದೆ. ಯಾತಕ್ಕೋಸ್ಕರ ರಾಜ್ಯಪಾಲರು ಸಿಎಂ ವಿರುದ್ಧ ಗರಂ ಆಗಿದ್ರು, ಏನಿದೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಈಶ್ವರ್? ಮಧುಸೂದನ್, ಏನು ಸ್ವತಃ ಸಿಎಂ ವಿರೋಧ ಪಕ್ಷದ ನಾಯಕರಾಗಿ 4 ವರ್ಷ ಕಳೆದಿದ್ರು ಆ ಒಂದು ಸರ್ಕಾರಿ ಬಂಗಲೆಯಲ್ಲಿ. ನಂತರ 6 ತಿಂಗಳು ಮುಖ್ಯಮಂತ್ರಿಗಳಾದಾಗಲೂ ಕೂಡ ಅದೇ ಒಂದು ಸರ್ಕಾರಿ ಬಂಗಲೆಯಲ್ಲಿ ತಮ್ಮ ಒಂದು ಆಡಳಿತ ಕಾರ್ಯವನ್ನು ಕೂಡ ಮಾಡಿದ್ರು. ನಂತರದಲ್ಲಿ ಅವರು ಕಾವೇರಿಗೆ ಶಿಫ್ಟ್ ಆದ ಮರುದಿನವೇ ಅದು ಮಹದೇವಪ್ಪ ಮಂತ್ರಿ ಅವರ ಬಲಗೈ ಬಂಟ ಅಂತ ಹೇಳ್ಬೋದು, ಆ ಮಹದೇವಪ್ಪನವರಿಗೆ ಆ ಒಂದು ಸರ್ಕಾರಿ ಬಂಗಲೆ ಅಲಾಟ್ ಆಗಿತ್ತು. ಆದ್ರೆ ಅಲಾಟ್ ಆದ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬಹುತೇಕ ಹೆಚ್ಚು ಕಮ್ಮಿ 6 ತಿಂಗಳಾಗ್ತಾ ಇದೆ. ಇವತ್ತಿಗೂ ಕೂಡ ಅದು ನವೀಕರಣ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ರಾಜ್ಯದಲ್ಲಿ ಏಕಾಏಕಿ ಸ್ವತಃ ಸರ್ಕಾರವೇ 150 ತಾಲೂಕುಗಳಲ್ಲಿ ಬರ ಇದೆ ಅಂತ ಘೋಷಣೆ ಮಾಡಿದೆ. ಹಾಗಾಗಿ ಕುಡಿಯುವ ನೀರಿಗೂ ಕೂಡ ವ್ಯಾಪಕವಾದ ಒಂದು ರೀತಿಯಲ್ಲಿ ಬರ ಕೂಡ ಇರೋದ್ರಿಂದ ಒಂದು ರೀತಿಯಲ್ಲಿ ಹೀಗೆ ದುಂದುವೆಚ್ಚ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಸರಿ ಅಂತ ನಿನ್ನೆ ಹೈಕಮಾಂಡ್ ನ ದಿಗ್ವಿಜಯ್ ಸಿಂಗ್ ಅವರು ಕೂಡ ಮಹದೇವಪ್ಪನವರಿಗೆ ಫೋನ್ ಮಾಡಿ ಚಾಟಿ ಬೀಸಿದ್ರು. ಇವತ್ತು ಏಕಾಏಕಿ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನ ತಮ್ಮ ರಾಜಭವನಕ್ಕೆ ಕರೆಸಿಕೊಂಡು ಇಡೀ ಸರ್ಕಾರದ ಕಾರ್ಯವೈಖರಿ ಮತ್ತೆ ಮಂತ್ರಿಗಳ ಆಡಳಿತ ವೈಖರಿ ಬಗ್ಗೆ ತೀವ್ರವಾದ ವ್ಯಾಪಕವಾದ ಒಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ತುಂಬಾ ವ್ಯಾಪಕವಾದ ತೊಂದರೆ ಇರೋದ್ರಿಂದ ಈ ಸಂದರ್ಭದಲ್ಲಿ ಮಂತ್ರಿಗಳು ತಮ್ಮ ಸ್ವಂತ ಒಂದು ಶೋಕಿಗೋಸ್ಕರ ಏನೋ ಬಂಗಲೆಯನ್ನ ನವೀಕರಣ ಮಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಒಂದು ಪ್ರಶ್ನೆಯನ್ನು ಕೂಡ ಸಿದ್ದರಾಮಯ್ಯನವರಿಗೆ ಹಾಕಿದ್ದಾರೆ. ಹಾಗೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಯಾವುದೇ ಉತ್ತರವನ್ನು ಕೂಡ ಸರಿಯಾದ ರೀತಿಯಲ್ಲಿ ಕೊಡಲಾಗದೆ ಒಂದು ರೀತಿಯಲ್ಲಿ ಗೊಂದಲದಲ್ಲಿ ಸಿಲುಕೊಂಡಿದ್ದಾರೆ ಅಂತಲೇ ತಿಳಿದು ಬಂದಿದೆ. ಒಟ್ಟಾರೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ತಮ್ಮ ಸ್ವಂತ ಆಪ್ತರಾದಂತಹ ಸಚಿವರೇ ಹೀಗೆ ಮಾಡಿದ್ರೆ ಉಳಿದ ಸಚಿವರ ಪಾಡೇನು ಅನ್ನುವ ಮಾತನ್ನು ಕೂಡ ರಾಜ್ಯಪಾಲರು ಈ ಸಂದರ್ಭದಲ್ಲಿ ಆಡಿದ್ದಾರೆ. ಒಟ್ಟಾರೆ ಒಂದು ರೀತಿಯಲ್ಲಿ ಬಂಗಲೆ ನವೀಕರಣ ಮತ್ತು ನಾಗರಿಕ ಸೇವಾ IAS ಅಧಿಕಾರಿಗಳ ವರ್ಗಾವಣೆ ಬಗ್ಗೆನೂ ಕೂಡ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಸರ್ಕಾರವೋ ಅಥವಾ ಏನು ಯಾವ ರೀತಿಯಲ್ಲಿ ಗೊಂದಲ ಸೃಷ್ಟಿಯನ್ನು ಮಾಡ್ತಾ ಇದ್ದೀರಾ ನೀವು ಅನ್ನುವ ಒಂದು ಚಾಟಿಯೇಟನ್ನು ಕೂಡ ಸಿದ್ದರಾಮಯ್ಯನವರಿಗೆ ಬೀಸಿದ್ದಾರೆ. ಒಟ್ಟಾರೆ ರಾಜ್ಯಪಾಲರು ಒಂದು ರೀತಿಯಲ್ಲಿ ರಾಜ್ಯದ ಆಡಳಿತ ವೈಖರಿಯ ಬಗ್ಗೆ ಎಚ್ಚರಿಕೆಯನ್ನ ಕೊಡೋದ್ರ ಜೊತೆಗೆ ಒಂದು ರೀತಿಯಲ್ಲಿ ವ್ಯಾಪಕವಾದ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಧುಸೂದನ್, ಇನ್ನು ಈಶ್ವರ್, ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಹೇಗಿತ್ತಂತೆ, ಅದ್ರ ಬಗ್ಗೆ ಏನಿದೆ ಮಾಹಿತಿ? ಸಿದ್ದರಾಮಯ್ಯನವರು ರಾಜ್ಯಪಾಲರ ಮಾತಾಡ್ಕೊಂಡು ಹೊರಗೆ ಬಂದಂತ ನಂತರದಲ್ಲಿ ಅವರ ಮುಖ ನಿಜಕ್ಕೂ ಕೂಡ ಪೇಲವಾಗಿತ್ತು. ಆದ್ರೆ ಅದು ಯಾವುದನ್ನೂ ಕೂಡ ತೋರಿಸಿಕೊಳ್ಳದೆ ಇದೊಂದು ಸೌಜನ್ಯದ ಭೇಟಿ ಅಂತಷ್ಟೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒಟ್ಟಾರೆ ಒಂದು ರೀತಿಯಲ್ಲಿ ಸುದೀರ್ಘವಾಗಿ ಅರ್ಧ ತಾಸುಗಳ ನಂತರ ನಡೆದಂತ ಒಂದು ಮಾತಿನ ಚರ್ಚೆ ಏನಿದೆ ಇದು ಸೌಜನ್ಯದ ಭೇಟಿ ಆಗಿರ್ಲಿಕ್ಕಿಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯನವರಿಗೆ ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ರಾಜ್ಯದ ಆಡಳಿತ ವೈಖರಿ ಬಗ್ಗೆ ಸರಿಯಾದ ಕಾಲಕ್ಕೆ ಒಂದು ರೀತಿಯಲ್ಲಿ ಯಾವ ರೀತಿಯಾದ ಆಡಳಿತ ನಡೀತಾ ಇದೆ ಅನ್ನೋದನ್ನ ರಾಜ್ಯಪಾಲರಿಗೆ ವರದಿ ಕೊಡಬೇಕಾಗಿತ್ತು. ಹಾಗಾಗಿನೇ ಅಂತ ವರದಿಯೂ ಕೂಡ ರಾಜ್ಯಪಾಲರ ಬಳಿ ಸರ್ಕಾರ ಕೊಟ್ಟಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆಗೆ ಏನೇನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಅದರ ಬಗ್ಗೆನೂ ಕೂಡ ಇಲ್ಲಿವರೆಗೂ ಕೂಡ ರಾಜಭವನಕ್ಕೆ ಯಾವುದೇ ಮಾಹಿತಿ ಬಂದಿಲ್ಲ. ಇದು ಏನು ನಡೀತಾ ಇದೆ ಸರ್ಕಾರದಲ್ಲಿ ಅನ್ನುವ ಒಂದು ಪ್ರಶ್ನೆಯನ್ನು ಕೂಡ ರಾಜ್ಯಪಾಲರು ಸಿದ್ದರಾಮಯ್ಯರಿಗೆ ಕೇಳಿದ್ದಾರೆ. ಹಾಗಾಗಿ ಒಟ್ಟಾರೆ ಅರ್ಧ ತಾಸು ನಡೆದಂತ ಈ ಚರ್ಚೆಯಲ್ಲಿ ರಾಜ್ಯಪಾಲರು ಬಹುತೇಕವಾಗಿ ಸರ್ಕಾರದ ಒಂದು ಆಡಳಿತ ವೈಖರಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಸಿದ್ದರಾಮಯ್ಯರು ಸಹಜವಾಗಿ ಸೌಜನ್ಯದ ಭೇಟಿ ಅಂತ ಹೇಳಿ ಅದನ್ನ ಜಾರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಈಶ್ವರ್ ನಿಮ್ಮ ಮಾಹಿತಿಗೆ.